ಹಾಯ್ ಗೆಳೆರೆ, ನಾನು ಕವಿತಾ. ನಾನು ಹಳ್ಳಿಯೊಂದರಲ್ಲಿ ಅವತ್ತು ಅಚಾನಕ್ಕಾಗಿ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಕಾಲೇಜು ಶಿಕ್ಷಣವೆಲ್ಲ ಮುಗಿದ ಬಳಿಕ ನನಗೆ ಮದುವೆ ಮಾಡಿಕೊಡಲಾಯಿತು. ನನ್ನ ಯಜಮಾನರು ಕೃಷಿಕನಾಗಿದ್ರಿಂದ ಅವರು ಚೆನ್ನಾಗಿಯೇ ಎಲ್ಲ ಸಂಪ್ರದಾಯ ಶಾಸ್ತ್ರಗಳನ್ನು ಮುಗಿಸಿದ್ರು. ಉಳಿದಂತೆ ನನ್ನ ಜೀವನವೂ ಚೆನ್ನಾಗಿತ್ತು. ಇನ್ನು ಮದುವೆಗೆ ಗುರು ಹಿರಿಯರು ಸಂಬಂಧಿಕರು ಎಲ್ಲರೂ ಬಂದು ಶುಭ ಹಾರಿಸಿ ಹೋಗಿದ್ರು. ಇನ್ನು ಈ ವೇಳೆ ಇದಕ್ಕೆ ಗೈರಾಗಿದ್ದವನೆಂದ್ರೆ ಮೈದುನ ರಘು. ಎಲ್ಲರೂ ಅವನ ಬಗ್ಗೆ ಬಹಳ ಹೇಳುತ್ತಿದ್ರು. ಅವನು ಆಗೊಮ್ಮೆ ಈಗೊಮ್ಮೆ ಊರಿಗೆ ಬಂದು ಹೋಗ್ತಿದ್ರಿಂದ ಅವನ ಫೋಟೋ ಕೂಡ ಯಾರ ಬಳಿಯೂ ಇರ್ಲಿಲ್ಲ. ಇನ್ನು ಇದ್ರೂ ಕೂಡ ಅವು 2-3 ವರ್ಷದ ಹಿಂದಿನ ಫೋಟೋಗಳು ಇದ್ದವು. ಹೀಗಾಗಿ ನಾನು ಕೂಡ ಸ್ವಲ್ಪ ಎಲ್ಲರೂ ಇವನ ಬಗ್ಗೆ ಎಷ್ಟು ಹೇಳುತ್ತಾರೆ ಎಂದು ಯೋಚಿಸುತ್ತಿದ್ದೆ. ನಮ್ಮ ಮದುವೆಯ ಸಮಯದಲ್ಲಿ ಅವನಿಗೆ ಪರೀಕ್ಷೆ ಇದ್ದ ಕಾರಣ ಅವನು ಇದಕ್ಕೆ ಗೈರಾಗಿದ್ದ. ಇನ್ನು ನಮ್ಮ ಊರಿನಲ್ಲಿ ಕಾಲೇಜು ಇಲ್ಲದ ಕಾರಣ ಅವನು ದೂರದ ಊರಿನಲ್ಲಿ ಓದುತ್ತಿದ್ದ. ಇನ್ನು ಪೇಪರ್ ಮುಗಿದ ಬಳಿಕ ಊರಿಗೆ ಬಂದಿದ್ದ. ಒಂದು ದಿನ ಅವನು ನೇರವಾಗಿ ಮನೆಗೆ ಬಂದು ಅವರ ಅಣ್ಣನಿಗೆ ನಾನು ಎಲ್ಲಿ ಎಂದು ಕೇಳಿದ್ದ. ಆಗ ನನ್ನ ಯಜಮಾನನು ಒಳಗೆ ಹಿತ್ತಲಲ್ಲಿದ್ದಾರೆ ನೋಡು ಅಂತ ಹೇಳಿದ್ದ. ಆಗ ಅವನು ಬಂದಾಗ ನಾನು ಕೊಟ್ಟಿಗೆಯಲ್ಲಿ ಆಕಳ ಸಗಣಿಯನ್ನು ತೆಗೆದು ಸ್ವಚ್ಛ ಮಾಡುತ್ತಾ ಇದ್ದೆ. ಹೇಗೆ ಸಗಣಿ ಬೆಳೆಯುವಾಗ ಹೇಗೆ ಪರಿಸ್ಥಿತಿ ಇರುತ್ತೆ, ಬಟ್ಟೆ ಹೇಗೆಲ್ಲ ಇರುತ್ತೆ ಅಂತ ಹೇಳುವುದು ಏನು ಬೇಡ. ಅವನು ನೇರವಾಗಿ ಬಂದಾಗ ನಾನೇ ಅವನಿಗೆ ಏನು ಚೆನ್ನಾಗಿದ್ದೀರಾ ಎಂದು ಕೇಳಿದೆ. ನನ್ನ ಮಾತು ಕೇಳಿ ಅವನಿಗೆ ಶಾಕ್ ಎನಿಸಿತು. ಇದಕ್ಕಿಂತ ದೊಡ್ಡ ಶಾಕ್ ಎಂದರೆ ಅವನು ನನ್ನ ನೋಡ್ತಾ ಇದ್ದಿಲ್ಲ, ಬದಲಾಗಿ ನನ್ನ ಅವಸ್ಥೆಯನ್ನು ಬಾಯಿ ಬಿಟ್ಕೊಂಡು ಬೇರೆ ನೋಡ್ತಾ ಇದ್ದ. ನಾನು ಕೂಡಲೇ ಬೇರೆ ಕಡೆಗೆ ತಿರುಗಿದಾಗ ಅವನು ತನ್ನ ಪರಿಚಯ ಮಾಡಿಕೊಂಡು ನಗುತ್ತಾ ಇವಾಗ ಬಂದೆ ಅಂತ ಹೇಳಿದ. ಆಗ ನಾನು ಸರಿ 5 ನಿಮಿಷ ತಡಿ ಬರ್ತೀನಿ ಅಂತ ಹೇಳಿ ಎಲ್ಲ ಸ್ವಚ್ಛ ಮಾಡಿದೆ. ಆಗ ಅವನು ಸರಿ ಅಂತ ನಕ್ಕು ಅಲ್ಲಿಂದ ಹೊರಟಿದ್ದಾಗಲೇ ನಾನು ಸೌಕ ಕೈಗೆ ನೀರು ಹಾಕು ಕೈ ತೊಳಿತೀನಿ ಅಂತ ಹೇಳಿದಾಗ ಅವನು ನೀರು ಹಾಕಿದ. ಹೀಗೆ ನಾನು ಕೈ ತೊಳೆಯಬೇಕಾದ್ರೆ ಅವನ ಗಮನ ಮತ್ತೆ ಬೇರೆ ಕಡೆಗೆ ಇತ್ತು. ಆಗ ನಾನು ಎಲ್ಲ ಸರಿ ಮಾಡಿಕೊಂಡು ನಸುನಕ್ಕು ಸುಮ್ಮನಾದೆ. ಇನ್ನು ನಮ್ಮ ಊರಿನಲ್ಲಿನ ಹಸಿರು ಹೊಲಗಳು, ಹಾರುವ ಹಕ್ಕಿಗಳು ಮತ್ತು ಹೂವಿನ ಸುಗಂಧ ಈ ಗ್ರಾಮವನ್ನು ಮತ್ತಷ್ಟು ಸುಂದರವಾಗಿಸಿವೆ. ಅಲ್ಲದೆ ನಮ್ಮ ಊರಿಗೆ ಹೊಂದಿಕೊಂಡ್ರೆ ಸ್ವಲ್ಪ ದೂರದಲ್ಲಿ ಹೊಳೆ ಇದೆ. ಇನ್ನು ನೀರು ತುಂಬಿದ ಹೊಳೆ ನೋಡಿದರೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಈ ಹೊಳೆಯಿಂದಲೇ ಒಂದು ನನ್ನ ಇನ್ನೊಂದು ಘಟನೆ ಇದೆ. ಅದಕ್ಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲದೆ ಮರಗಳು, ಬೆಟ್ಟಗಳು, ನದಿಗಳು, ಹೊಳೆಯುವ ತಳಗಳು ಮತ್ತು ಹಸಿರು ಗಿಡಗಳು ಎಲ್ಲವೂ ಹೊಳೆಯ ದಡದಲ್ಲಿದ್ದು ಇಲ್ಲಿ ಸಮಯ ಕಳೆಯುವ ಪ್ರತೀಕ್ಷಣವು ತಾಜತನವನ್ನು ನೀಡುತ್ತಿತ್ತು. ಇನ್ನು ಅವನು ಅಡುಗೆ ಮನೆಗೆ ಬಂದು ಕುಳಿತ ಮೇಲೆ ಅವನಿಗೆ ಚುರುಮುರಿ ತಿನ್ನಲು ಹಾಕಿಕೊಟ್ಟು ನನ್ನ ಯಜಮಾನರು ಉಳಿದವರಿಗೂ ನೀಡಿದೆ. ಉಳಿದಂತೆ ಆ ದಿನ ಹೀಗೆ ಕಳೆದು ಹೋಯಿತು. ಇನ್ನು ನಮ್ಮ ಊರಿನಲ್ಲಿ ಎಲ್ಲರೂ ಆರಾಮವಾಗಿದ್ದು ಇಲ್ಲಿನ ಆರಾಮದಾಯಕವಾದ ಹವಾಮಾನವು ಪ್ರಾಮುಖ್ಯತೆ ಹೊಂದಿದೆ. ಶರತ್ಕಾಲದಲ್ಲಿ ತಂಪಾದ ಗಾಳಿಯಿಂದಾಗಿ ಇಲ್ಲಿನ ಪರಿಸರವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಗ್ರಾಮವು ನೈಸರ್ಗಿಕ ಶಕ್ತಿಯ ಬಗ್ಗೆ ಜಾಸ್ತಿ ಕಾಳಜಿ ವಹಿಸುವುದರಿಂದ ಅತಿವ್ಯಯ ಅಥವಾ ವಿಜ್ಞಾನದಿಂದ ದೂರವಿರುತ್ತದೆ. ಹೀಗಾಗಿ ಗ್ರಾಮಗಳು ಹೆಚ್ಚಾಗಿ ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಪ್ರಕೃತಿಯೊಂದಿಗೆ ಸಹಜವಾದ ಸಂಬಂಧವನ್ನು ನಿರ್ವಹಿಸುತ್ತದೆ. ಹೀಗೆ ಚುರುಮುರಿ ತಿಂದು ಆ ದಿನ ಕಳೆದು ಹೋದ ಮಾರನೇ ದಿನ ನಾನು ಬಟ್ಟೆ ತೊಳೆತಿರಬೇಕಾದ್ರೆ ಅವನ ಬಟ್ಟೆಯ ಮೇಲೆ ಕಲೆಯನ್ನು ನೋಡಿದೆ. ಆಗ ನನಗೆ ಗೊತ್ತಾಯಿತು ಅವನು ಏನು ಮಾಡಿದಾನೆ. ಇವನೊಬ್ಬ ದೊಡ್ಡ ಕಲಾಕಾರ ಇರಬೇಕು, ಅದಕ್ಕೆ ಸಿಟಿಯಲ್ಲಿ ಇರ್ತಾನೆ, ಅಲ್ಲಿ ಬೇರೆ ಎಲ್ಲ ಹಕ್ಕಿಗಳ ಜೊತೆಗೂ ಇದ್ದು ಬಂದಿರ್ತಾನೆ ಅಂತ ಗೊತ್ತಾಯಿತು. ಇನ್ನು ಇದಾದ ಮೇಲೆ ಅವನು ದಿನವಿಡೀ ಮನೆಯಲ್ಲಿದ್ದು ಮೊಬೈಲ್ ಬಳಕೆ ಮಾಡ್ತಿದ್ದ. ಅಲ್ಲದೆ ಸಮಯ ಸಿಕ್ಕಗೊಮ್ಮೆ ತನ್ನ ಕಾಲೇಜಿನ ಬೇರೆ ಕತೆ, ಪ್ರವಾಸ, ಗೆಳೆಯರ ಬಗ್ಗೆಯೂ ಕೂಡ ಹೇಳ್ತಿದ್ದ. ನಾನು ಅದನ್ನ ಗಮನವಿಟ್ಟು ಕೇಳ್ತಾನೆ ಇದ್ದೆ. ಆದ್ರೆ ಅವನು ಹೀಗೆ ಹೇಳಬೇಕಾದ್ರಾಗ ಅವನ ಗಮನವು ಹೇಳುವ ಕಡೆಗೆ ಇರದೆ ಬೇರೆ ಬೇರೆ ಕಡೆಗೆ ನೋಡ್ತಾ ಇದ್ದ. ಅದು ನನಗೆ ಗೊತ್ತಿದ್ರು ಮಂದಬುದ್ಧಿಯವ್ವ ಎಂದು ಸುಮ್ಮನಾಗ್ತಿದ್ದೆ. ಇನ್ನು ಲೋಕಜ್ಞಾನ ಕಡಿಮೆ ಎಂದು ಸುಮ್ಮನೆ ಇರ್ತಿದ್ದೆ. ಹೀಗೆ ಒಂದಿಷ್ಟು ದಿನಗಳು ಕಳೆದವು. ಹೀಗೆ ಒಂದು ದಿನ ನಮ್ಮ ಗ್ರಾಮಕ್ಕೆ ನೀರು ಪೂರೈಕೆ ಇಲ್ಲದಾಗ ನಾನು ಒಳಗೆ ಬಟ್ಟೆಯನ್ನು ತೊಳೆಯಲು ಹೊರಟಿದ್ದೆ. ಹೀಗೆ ಹೊರಟಾಗ ಅವನು ಕೂಡ ಸೈಕಲ್ ತಗೊಂಡು ಜೊತೆಗೆ ಬಂದ. ಇನ್ನು ನಾನು ಬುಟ್ಟಿಯನ್ನು ತಲೆಯ ಮೇಲಿಟ್ಟುಕೊಂಡಿದ್ದೆ. ಇವನು ನನ್ನ ಪಕ್ಕದಲ್ಲೇ ಬರುತ್ತಾ ಆಗಾಗ ಬೇರೆಡೆ ನೋಡ್ತಿದ್ದ. ಅದೇ ಮಾತನಾಡುತ್ತಾ ಇದ್ದ. ಅದೇ ಹೊತ್ತಿಗೆ ಸಣ್ಣಗೆ ಮಳೆ ಬರಲು ಆರಂಭಿಸಿತು. ಇಬ್ಬರು ವೇಗವಾಗಿ ಹೆಜ್ಜೆ ಹಾಕುತ್ತಾ ಹೊಳೆಯ ಕಡೆಗೆ ಹೊರಟಾಗಲೇ ಮಳೆ ಜೋರಾಗಿ ಸುರಿಯಲು ಆರಂಭಿಸಿತು. ಅದೇ ಹೊತ್ತಿಗೆ ಅಲ್ಲಿಯೇ ಇದ್ದ ಒಂದು ಆಲದ ಮಳದ ಕೆಳಗೆ ನಿಂತುಕೊಂಡಿದ್ದೆ. ಹೀಗೆ 10 ನಿಮಿಷ ಸಣ್ಣಗೆ ಮಳೆ ಬಂದು ನಿಂತು ಹೋಯಿತು. ಆಮೇಲೆ ಇಬ್ರು ಸೇರಿ ಹೊಳೆಯ ಹತ್ತಿರ ಹೋದೆವು. ಇನ್ನು ಮಳೆ ಬರುವ ಹಾಗೆ ಇದ್ದಿದ್ದರಿಂದ ಅಲ್ಲಿ ಯಾರೂ ಇರಲಿಲ್ಲ. ನಾನು ಹೊಳೆ ದಡದಲ್ಲಿ ನಿಂತು ಬಟ್ಟೆಯನ್ನು ತೊಳೆಯುತ್ತಾ ಇದ್ದರೆ ಅವನು ನೀರಿನಲ್ಲಿ ಈಜಾಡುತ್ತೇನೆ ಅಂತ ನೀರಿಗೆ ಇಳಿದ. ಇನ್ನು ನಾನು ಹಳ್ಳಿಯವರ ರೀತಿಯಲ್ಲಿ ಬಟ್ಟೆಯನ್ನು ತೊಳೆಯುತ್ತಾ ಇದ್ದಾಗ ಅವನು ನೀರಿನಲ್ಲಿ ಈಜಾಡುತ್ತಾ ನನ್ನ ಎದುರಿಗೆ ಮಾತನಾಡುತ್ತಿದ್ದ. ಆದ್ರೆ ಈಜಾಡುವುದು ನೆಪಕ್ಕೆ ಮಾತ್ರವಾಗಿತ್ತು ಎಂದು ನನಗೆ ಗೊತ್ತಿತ್ತು. ಏಕೆಂದ್ರೆ ಅವನಿಗೆ ಅದಾಗಲೇ 22 ವಯಸ್ಸಾಗಿತ್ತು. ಹೀಗೆ ಅವನು ಸ್ವಲ್ಪ ಹೊತ್ತು ಈಜಾಡಿ ದಡಕ್ಕೆ ಬಂದು ಕೂತಾಗ ಅವನ ಕಡೆಗೆ ನೋಡಿದಾಗ ಮತ್ತೊಬ್ಬ ಇದ್ದಿದ್ದ. ಅದೇ ಹೊತ್ತಿಗೆ ನಾನು ಆ ಕಡೆಗೆ ನೋಡಿದ್ದೆ. ಅವನು ಗಾಬರಿ ಬಿದ್ದು ಕೂಡಮೆ ಮತ್ತೊಮ್ಮೆ ಈಜಾಡುತ್ತೇನೆ ಅಂತ ನೀರಿಗೆ ಇಳಿದು ಬಿಟ್ಟ. ಆಗ ನಾನು ನಗುತ್ತಾ ಸುಮ್ಮನಾಗಿದ್ದೆ. ಆಮೇಲೆ ಹೀಗೆ ನೀರಿಗೆ ಇಳಿದ ಮೇಲೆ ಅವನು ಹೊಡೆಯಲು ಇದ್ದ ನೀರನ್ನು ನನಗೆ ಎರಚಲಾರಂಭಿಸಿದ. ಆಗ ನಾನು ಕೂಡ ಅವನಿಗೆ ನೀರು ಎರಚುತ್ತಿದ್ದೆ. ಹೀಗೆ ಅವತ್ತು ಬಟ್ಟೆ ತೊಳೆದುಕೊಂಡು ಮನೆಗೆ ಬಂದೆ. ಇನ್ನು ಹೀಗೆ ಹೊಳೆಯಿಂದ ಬರುವಾಗ ಅರಳೆ ಹೂವಿನ ಸುವಾಸನೆ, ಹಸಿರು ಬಯಲು, ನದಿಗಳ ಅಲೆಯುವ ಶಬ್ದವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿತ್ತು. ಅಲ್ಲದೆ ಗಾಳಿ ತಂಪಾಗಿದ್ದು ಉತ್ತಮ ವಾತಾವರಣವನ್ನು ಕೂಡ ಉಂಟು ಮಾಡಿತ್ತು. ಇನ್ನು ನಮ್ಮ ಊರಿನಲ್ಲಿ ಆಹಾರ ಬೆಳೆಯುವುದಕ್ಕೆ ಹವಾಮಾನ ಮತ್ತು ಭೂಮಿಯ ಗುಣಮಟ್ಟ ಉತ್ತಮವಾಗಿದ್ದು ಎಲ್ಲರೂ ಕೃಷಿ ಕಾರ್ಯಗಳನ್ನು
ಜೀವನವನ್ನು ನಡೆಸುತ್ತಾರೆ. ಇಲ್ಲಿನ ನೈಸರ್ಗಿಕ ಸಂಪತ್ತಿನಿಂದ ಎಲೆಗಳು, ಹಣ್ಣುಗಳು, ತರಕಾರಿಗಳು ಹಾಗೂ ಗಿಡಮೂಲಿಕೆಗಳನ್ನು ಕೂಡ ನಮ್ಮ ಊರಿನಲ್ಲಿ ಬೆಳೆಸಲಾಗುತ್ತಿತ್ತು. ಒಂದು ದಿನ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಪಕ್ಕದೂರಿಗೆ ಜಾತ್ರೆಗೆ ಹೋಗಿದ್ರು. ಆದರೆ ಕೆಲಸ ಸಮಸ್ಯೆಗಳಿಂದ ನಾನು ಹೋಗಲು ಆಗ್ಲಿಲ್ಲ. ಆಗ ಇದೇ ಹೊತ್ತಿನಲ್ಲಿ ಇವನು ಕೂಡ ತಾನು ಮನೆಯಲ್ಲಿ ಇರ್ತೀನಿ, ಇವರು ಒಬ್ಬರೇ ಇರ್ತಾರೆ, ಇವರಿಗೆ ಬೇಕಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ. ಉಳಿದವರೆಲ್ಲರೂ ಹೋಗಿದ್ರು. ಇನ್ನು ಅವತ್ತು ನಾನು ಸಾಯಂಕಾಲ ಹೊತ್ತಿಗೆ ಸಗಣಿಯನ್ನು ತೆಗೆಯಬೇಕಾದ್ರೆ ಅವನು ಬಾಗಿಲ ಬಳಿ ನಿಂತಿದ್ದ. ನಾನು ಹೀಗೆ ಅವನನ್ನು ನೋಡುತ್ತಾ ಮುಂದೆ ಬರಬೇಕಾದ್ರೆ ಕಾಲು ಜಾರಿ ಬಿದ್ದು ಬಿಟ್ಟೆ. ಅವನು ಕೂಡಲೇ ಗಾಬರಿಯಿಂದ ಬಂದು ನನ್ನನ್ನು ಒಳಗೆ ಕರೆದುಕೊಂಡು ಬಂದು ಕೂರಿಸಿದ. ಆಗ ನಾನು ಎಲ್ಲಿ ಪೆಟ್ಟಾಗಿದೆ ಎಂದು ಕೇಳಿದಾಗ ನಾನು ಎಲ್ಲಿಯೂ ಇಲ್ಲ ಎಂದು ಹೇಳಿದೆ. ಆಗ ಅವನು ನೋಡಿ, ಇವಾಗ ಅಣ್ಣ ಮತ್ತೆ ಉಳಿದವರು ಬಂದ್ರೆ ನನಗೆ ಬೈತಾರೆ, ಮೊದಲೇ ಎಲ್ಲರೂ ನನಗೆ ಉಡಾಳ ಎಂದು ಬೈತಾರೆ, ಇದಕ್ಕೂ ಕೂಡ ನನಗೆ ಬೈತಾರೆ ಅಂತ ಹೇಳಿದ. ಆಗ ನಾನು ಪರವಾಗಿಲ್ಲ, ನಾನು ಅವರಿಗೆ ಹೇಳ್ತೀನಿ ಬಿಡು ಅಂತ ಹೇಳಿದಾಗ ಕೂಡಲೇ ಒಳಗೆ ಹೋಗಿ ಮುಲಾಮು ತಂದು, ಸರಿ ಕಾಲು ಕೊಡಿ ಮುಲಾಮು ಹಚ್ಚುತ್ತೀನಿ ಅಂತ ಹೇಳಿದಾಗ ನಾನು ಬಿಡು ಇದೆಲ್ಲ ಬೇಡ ಎಂದರೂ ಅವನು ನನ್ನ ಮಾತನ್ನು ಕೇಳದೆ ಮುಲಾಮು ಹಚ್ಚತೊಡಗಿದ. ಹೀಗೆ ಮುಲಾಮು ಹಚ್ಚಬೇಕಾದ್ರೆ ಮೇಲೆರಗಿ ನಿಧಾನವಾಗಿ ಎಲ್ಲಾ ಕಡೆಗೆ ಮುಲಾಮು ಹಚ್ಚುತ್ತಲೇ ಅಲ್ಲಿಯೇ ಸಿಕ್ಕ ಸಮಯ ಸರಿಯಾಗಿ ಬಳಸಿಕೊಂಡು ಅವತ್ತು ಆ ಕೆಲಸ ಮಾಡಿದ. ಆದರೆ ನಾನು ಅಷ್ಟು ದಿನ ಅವನ ಚೇಷ್ಟೆಗಳನ್ನು ತಡೆದಿದ್ದೆ. ಅವತ್ತು ಘಟನೆಗೆ ಕಾರಣವಾಗಿತ್ತು. ಇನ್ನು ನಮ್ಮ ಊರು ಪ್ರಕೃತಿ ಸೌಂದರ್ಯವನ್ನು ತುಂಬಿಕೊಂಡಿರುವ ಮನೆಗಳು ಮರದಿಂದ ಅಥವಾ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ನಿರ್ಮಾಣವಾಗಿವೆ. ಇಲ್ಲಿನ ಯುವಕರಿಗೆ ಪ್ರಕೃತಿಯ ಒಳಿತನ್ನು ಮತ್ತು ಅದರ ಅತ್ಯಂತ ಶುದ್ಧವನ್ನು ಕಲಿಸುವುದು ಅತ್ಯಂತ ಮುಖ್ಯವಾದ ಕಾರ್ಯವಾಗಿದೆ. ಆದರೆ ಅವತ್ತು ಚೇಷ್ಟೆ ಮಾಡಲು ಹೋಗಿ ಅವತ್ತು ಮತ್ತೊಂದು ಹಾಗೆ ಬಿಟ್ಟಿತ್ತು. ಆದರೆ ಅವನ ಕೆಲಸ ಮಾತ್ರ ಅದ್ಭುತವಾಗಿತ್ತು. ಅಣ್ಣನನ್ನು ಮೀರಿಸುವಂತೆ ಕೆಲಸ ಮಾಡಿದ್ದ. ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ. ಆದರೆ ಅವತ್ತೇ ಕೊನೆಯಾಗಿತ್ತು. ಏಕೆಂದ್ರೆ ನಾನು ನನ್ನ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ನನಗೆ ಗೊತ್ತಾಗಿತ್ತು. ಅಲ್ಲದೆ ಅದಾದ ಮೇಲೆ ಅವನು ಕೂಡ ಸ್ವತಃ ಹುಷಾರಾಗಿಯೇ ಇದ್ದ. ಹೀಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವತ್ತು ಮನೆಯಲ್ಲಿ ಕೆಲಸ ಮಾಡಿದ್ದೆ. ಇದಾದ ಮೇಲೆ ಅವನು ನನ್ನ ಬಳಿ ಬಂದು ಕ್ಷಮೆ ಕೇಳಿದ. ಆಗ ನಾನು ಈ ಕೆಲಸದಲ್ಲಿ ನಿನ್ನ ತಪ್ಪು ಮಾತ್ರವಲ್ಲ, ನಲ್ಲದೂ ಇದೆ, ನಾನು ಸ್ವಲ್ಪ ಹುಷಾರಾಗಿರಬೇಕಿತ್ತು, ಆದ್ರೆ ನಾನು ಕೂಡ ಸ್ವಲ್ಪ ಎಡವಿದೆ ಅಂತ ಹೇಳಿದೆ. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.